ನಾನು ಸೋಮಲಾಪುರದಿಂದ ಬಂದಿದ್ದೀನಿ. ನಮ್ದು ಏನಂದ್ರೆ ನಮಗೆ ಈಗಿನ ಈ ಭೂ ಸ್ವಾಧೀನ ಇಲಾಖೆಯವರು ನೋಟಿಫಿಕೇಶನ್ ಮಾಡಿದಾರಲ್ಲ, ಫಸ್ಟ್ ನೋಟಿಫಿಕೇಶನ್ 2019ರಲ್ಲಿ. ಆ ನೋಟಿಫಿಕೇಶನ್ ಮಾಡಿದಾಗೆ ನಾವು ದಾವಣಗೆರೆಗೆ ಹೋಗ್ಬಿಟ್ಟು ಅಲ್ಲಿ KDB ಆಫೀಸ್ನವರಿಗೆ ನಾವು ಒಂದು ಅರ್ಜಿ ಕೊಟ್ಟು ಬಂದಿದ್ದೀವಿ, ಅಬ್ಜೆಕ್ಷನ್ ಕೊಟ್ಟು ಬಂದಿದ್ದೀವಿ. ನಾವು ಈ ತರ ನೋಟಿಫಿಕೇಶನ್ ಮಾಡಬೇಡ್ರಿ, ನಮ್ಮಲ್ಲಿ ನೀವೇನು ಗ್ರಾಮ ಸಭೆ ಮಾಡಿ ನಮ್ಮಲ್ಲಿ ಇಡೀ ಊರೇ ನಮ್ಮ ಫ್ಯಾಕ್ಟ್ರಿ ಬೇಡ ಅಂತ ವಿರೋಧ ಮಾಡಿದೆ. ಅದರಲ್ಲೂ ನಾವು ರೈತರು ನಾವು ಭೂಮಿ ಕೊಡಲ್ಲ ಅಂತೇಳಿ ನೀವು ನೋಟಿಫಿಕೇಶನ್ಗೆ ಉತ್ತರ ಕೊಟ್ಟು ಬಂದಿದ್ದೀವಿ ನಾವು ಫಸ್ಟ್ ನೋಟಿಫಿಕೇಶನ್ಗೆ. ಆದರೂ ಅದನ್ನ ಏನಕ್ಕೆ ಪರಿಗಣಿಸಿದೆ, ಮತ್ತೆ ಎರಡನೇ ನೋಟಿಸ್ ಮಾಡಿದಿರಿ. ಎರಡನೇ ನೋಟಿಸಿಗೆ ಕೂಡ ಹೋಗಿ ಅಲ್ಲಿ ನಾವು ಅರ್ಜಿ ನಾವು ತಕರಾರು ಕೊಟ್ಟು ಬಂದಿವಿ. ನಾವು ನಮ್ಮ ಭೂಮಿ ನಾವು ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ, ನೀವು ನಮ್ಮ ಭೂಮಿಯನ್ನು ಸ್ವಾಧೀನ ಮಾಡಬೇಡ್ರಿ ಅಂತೇಳಿ. ಆದರೂ ಕೂಡ ಅವರು ಮುಂದುವರೆದು ಈಗ ನಮ್ದು ಮನವಿಗಳಿಗೆ ಏನು ಉತ್ತರ ಕೊಡದೇನೆ ನೀವು ಹೋಗಿ ಕೋರ್ಟ್ಗೆ ಹೋಗ್ರಿ, ಹೈಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಸ್ಟೆಪ್ನ ಈಗ ನಮ್ಮ ಭೂಮಿಯನ್ನೇ ಕಬಳಿಸ್ಕೊಂಡು ಅಂದ್ರೆ ಬೆಂಗಳೂರು ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು ಅಂತೇಳಿ, ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು ಅಂತೇಳಿ ಅವ್ರ ಪಾಣಿ ಒಳಗೆ ನಮ್ಮ ಹೆಸರು ತೆಗೆದ್ಬಿಟ್ಟು ರೈತರದು ಅವ್ರ ಹೆಸರು ಸೇರಿಸಿದ್ದಾರೆ. ದುಡ್ಡು ಹಾಕಿದೀವಿ ಅಂತ ಹೇಳಿದಾರೆ. ಯಾರು ಅವಾರ್ಡ್ ಮಾಡಿದೀವಿ ಅಂತಾರೆ, ಯಾರನ್ನ ಕರ್ದು ಮಾಡಿದಾರ ಅನ್ನೋದೇ ನಮಗೆ ಮಾಹಿತಿ ಇಲ್ಲ. ಆಮೇಲೆ ಅದರಲ್ಲಿ ಬರೀ ಎಲ್ಲಿಗೆ ಬಂತು ಅಲ್ಲಿಗೆ ನಮ್ಗೆ ಏನು ಮಾಹಿತಿನೇ ಇಲ್ದಂಗೆ ಮುಂದುವರಿತಿರೋದಕ್ಕೋಸ್ಕರ ನಾವು DC ಅವರಿಗೆ ಮನವಿ ಕೊಡ್ತಾ ಇದೀವಿ. ಈಗ ಏನು ಅಂತ ಹೇಳಿದ್ರೆ, ನಾವು ಈ ತರ ನಮಗೆ ಗೊಬ್ಬರ ಬೀಜ ತಗೊಳಕ್ ಕೂಡ ತೊಂದರೆ ಆಗ್ಬಿಡತ್ತೆ ಸರ್, ನಮಗೆ ಗೊಬ್ಬರ ಬೀಜನಾದ್ರೂ ಕೊಡಿಸ್ರಿ, ನಮ್ಮ ಹೆಸರು ಇಲ್ಲದಕ್ಕೋಸ್ಕರ ಪಾಣಿ ಒಳಗೆ ನಮಗೆ ಗೊಬ್ಬರ ಕೊಡ್ತಾ ಇಲ್ಲ, ಬೀಜ ಕೊಡ್ತಾ ಇಲ್ಲ. ಹಂಗಾಗಿ ಲೋನಿನ ಸಮಸ್ಯೆ ಆಮೇಲೆ ಹೋಗ್ಲಿ, ಫಸ್ಟ್ ಗೊಬ್ಬರ ಬೀಜನೇ ಕೊಡ್ತಾ ಇಲ್ಲ ನಮಗೆ ಲೋನ್ ತಗೊಂಡಿರೋದು ಅವೆಲ್ಲ ಏನ್ ಮಾಡ್ತಾರ ಅದು ಬೇರೆ ವಿಚಾರ. ಫಸ್ಟ್ ಇದನ್ನಾದ್ರೂ ಗೊಬ್ಬರ ಬೀಜನಾದ್ರೂ ಕೊಡಿಸ್ರಿ, ಆಮೇಲೆ ನಮ್ಮ ಹೆಸರು ನಮಗೆ ಮಾಡ್ಕೊಡ್ರಿ, ಆಮೇಲೆ ನಿಮ್ ಕ್ರಮ ನೀವು ತಗೊಳ್ರಿ. ಕ್ರಮ ನಿಮ್ ಕಾನೂನು ಪ್ರಕಾರ ತಗೊಂಡಿವಿ, ಅದ್ರ ಪ್ರಕಾರ ತಗೊಂಡು ಯಾವ ಕಾನೂನು ಯಾವ ರೀತಿಯಲ್ಲಿ ತಗೊಂಡಿರಿ ಅನ್ನೋದೇ ನಮಗೆ ಮಾಹಿತಿ ಇಲ್ಲ. ನಮ್ಮ ಸಂಪರ್ಕನೇ ಮಾಡಿಲ್ಲ ಯಾವುದೇ DC ಅವರಾಗ್ಲಿ, ಯಾವುದೇ KDB ಅಧಿಕಾರಿಗಳಾಗ್ಲಿ, ತಹಸೀಲ್ದಾರರಾಗ್ಲಿ ಅಥವಾ ಯಾರೇ ಆಗ್ಲಿ ನಮ್ಮ ಗಮನಕ್ಕೆ ತಂದಿಲ್ಲ. ಹಾಗಾಗಿ ನಾವು ಅದನ್ನ ವಿರೋಧಿಸ್ತಾ ಇದೀವಿ. ನಮಗೆ ಆದಷ್ಟು ಬೇಗ ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು, ರೈತರ ಹೆಸರು ನಮಗೆ ಹಾಕೊಡ್ರಿ, ನಮಗೆ ಗೊಬ್ಬರ ಬೀಜ ತಗೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡ್ರಿ ಅಂತ ನಾವು ಈಗ ನಮ್ಮ DC ಅವರಿಗೆ ಮನವಿ ಮಾಡ್ಕೊತಾ ಇದೀವಿ. ನಮಸ್ಕಾರ, ನನ್ನ ಹೆಸರು ಚಿತ್ರಕಿ ತೋಟಪ್ಪ ಅಂತೇಳಿ, ಯಶವಂತ ನಗರ ಗ್ರಾಮದವರು ನಾವು. ನಮ್ಮದು ಅಲ್ಲಿ ಮಾವಿನ ತೋಟ ಇದೆ, 10 ಎಕರೆ 40 ಸೆಂಟ್ಸು ಮಾವಿನ ತೋಟ ಇದೆ. ಈ 2019ರಲ್ಲಿ ನಾವು ಅಲ್ಲಿ ಸಾರ್ವಜನಿಕರಿಗೆ ಬಂದು ಅಲ್ಲಿ ಇದು ಮಾಡಿದ್ರು, ಅವರು ಒಂದು ಫಂಕ್ಷನ್ ಮಾಡಿದ್ರು, ಏನಪ್ಪ ಗ್ರಾಮಸ್ಥರಿಗೆಲ್ಲ ಕರೆದು DC ಅವರು ಬಂದು ಅಲ್ಲಿ ಒಂದು ಮೀಟಿಂಗ್ ಮಾಡಿದರು. ಅವಾಗ ಎಲ್ಲರೂ ಅಲ್ಲಿರೋ ಸೋಮಲಾಪುರ ರೈತರಾಗಲಿ, ನಮ್ಮ ಯಶವಂತನಗರ ರೈತರಾಗಲಿ ಎಲ್ಲದಕ್ಕೂ ನಾವು ವಿರೋಧ ಮಾಡಿದ್ವಿ. ಯಾಕಂತಂದರೆ ಅಲ್ಲಿ ಇರೋಂಥ ಒಂದು ಔಷಧಿ ಗಿಡಗಳಾಗಲಿ ಅಥವಾ ಪರಿಸರ ಆಗಲಿ ಭಾಳ ಕೆಡ್ತದೆ ಅಂತೇಳಿ ನಮ್ಮ ತೋಟಗಳು ಅಲ್ಲಿ ಇರೋದು ನಮ್ಮ ರೈತರಿಗೆ ಇದು ಇರೋದೇ ಭೂಮಿ, ರೈತರ ಭೂಮಿ. ಅದರಿಂದ ಇವಾಗ ನಾವೇನಂತೀವಿ, ದೇಶದ ಬೆನ್ನೆಲುಬು ರೈತರು ಅಂತಂದಾಗ ಇವತ್ತಿನ ದಿನ ಎಲ್ಲ ಅಲ್ಲಿ ಎಂಥ ಪರಿಸರ ಐತಂತಂದರೆ, ಇಲ್ಲಿ ಇಡೀ ಕರ್ನಾಟಕದಾಗ ಇಲ್ಲ ಪರಿಸರ ಅಲ್ಲಿದೆ. ಆಮೇಲೆ ಅಲ್ಲಿ ವನ್ಯಜೀವಿ ಇವಾಗ ಅವೆಲ್ಲ ಮೈನ್ಸಿಂದ ಭಾಳ ಪೊಲ್ಯೂಷನ್ ಆಗಿದೆ. ಆದರೂ ಕೂಡ ಇವಾಗ ಅದ್ರ ಜೊತೆಗೆ ಯಶವಂತ ನಗರ ಅಥವಾ ಸೋಮಲಾಪುರದಾಗೆ ಇನ್ನೂ 2-3 ನಾವು ಫ್ಯಾಕ್ಟ್ರಿ ಬಂದು ಫ್ಯಾಕ್ಟ್ರಿಯವರು ಗೌರ್ಮೆಂಟ್ ಹತ್ರ ಮಿಂಗಲಾಗಿ ಎಲ್ಲ ರೈತರುಗಳಿಂದ ನಾವು ಬೇಡ ಅಂದರೂ ಕೂಡ ಅದನ್ನು ಸ್ವಾಧೀನ ಮಾಡ್ತಾ ಇದ್ದಾರೆ. ಈಗ 2019ರಲ್ಲಿ ಅಥವಾ ನಮಗೆ ನೋಟಿಸ್ ಬಂದಾಗ ನಾವು ದಾವಣಗೆರೆಗೆ ಹೋಗಿ ಅಲ್ಲಿ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಆಮೇಲೆ ಇವರು ಏನು ಮಾಡಿದ್ದಾರೆ, ಅಲ್ಲಿ ಗೌರ್ಮೆಂಟ್ನವರು ಎಲ್ಲ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿನ ನಾವು ಬೇಡ ಅಂತಂದರೆ, ಆಮೇಲೆ ನಮ್ಮ ಎಲ್ಲ ಸಾರ್ವಜನಿಕರು ಬೇಡ ಅಂತಂದ್ರು ಕೂಡ, ಎಲ್ಲ ರೈತರು ಬೇಡ ಅಂದರೂ ಕೂಡ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಕೂಡ ಅಲ್ಲಿ ನಮ್ಮ ಮಾತು ಯಾರು ಕೇಳಂಗೆ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಭೂಮಿನ ತಗೊಳ್ತಾ ಇದ್ದಾರೆ. ಇವತ್ತು ನಮ್ಮ ಭೂಮಿ ತಗೊಂಡ್ರೆ ನಮಗೆ ರೈತರಿಗೆ ಉಪಜೀವನಕ್ಕೆ ಬೇರೆ ಏನೂ ಇಲ್ಲ. ಆಮೇಲೆ ನಾವು ಈಗ ನೋಡ್ದಂಗೆ ಇಲ್ಲಿ ಕೊಪ್ಪಳದಾಗ ಆಗಲಿ ಇದೆಲ್ಲ ಫ್ಯಾಕ್ಟ್ರಿ ಬಂದು ಎಷ್ಟು ಪೊಲ್ಯೂಷನ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಯಿದೆ, ಊರೇ ಬಿಡುವಂಗಾಗಿದೆ. ಅಂದರೂ ಕೂಡ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಭೂಮಿನ ಅವ್ರ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಕಟ್ಟಕ್ಕೆ ಇದು ಮಾಡ್ತಾ ಇದ್ದಾರೆ. ಇವಾಗ ರೀಸೆಂಟಾಗಿ ಈ ವರ್ಷ ಈ ಮಳೆ ಚೆನ್ನಾಗಿದೆ, ಎಲ್ಲ ರೈತರು ನಮ್ಮ ಭೂಮಿಯಾಗೆ ಬೆಳೆ ಬೆಳಿಬೇಕು ಅಂತಂತಂದ್ರೆ ಆ ಬೀಜ ಗೊಬ್ಬರ ಕೊಡಬೇಕು ಅಂತಂದ್ರೆ ಆ ಪಾಣೆಗೆ ಈಗ ಆಲ್ರೆಡಿ ನಮ್ಮ ಹೆಸರು ತೆಗೆದು ಭೂ ಸ್ವಾಧೀನ ಹೆಸರು ಬಂದ್ಬಿಟ್ಟಿದೆ. ಇವಾಗ ನಮ್ಗೆ ಏನೋ ಕೋರ್ಟಿಂದ ಆಗಲಿ ಅಥವಾ ಇದರಿಂದ ಆಗಲಿ ನಮ್ಗೆ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಕಾಂಪನ್ಸೇಷನ್ ಬೇಕಾಗಿಲ್ಲ, ನಮಗೆ ಬೇಕಾದ್ರೆ ನಮ್ಮ ಭೂಮಿ ನಮಗೆ ಕೊಡ್ರಿ, ನಮ್ಮ ಬೆಳೆ ನಾವು ಬೆಳ್ಕೊಂಡು ನಾವು ಅಲ್ಲಿ ಜೀವನ ಮಾಡಬೇಕಾಗಿದೆ. ಸೊ ಹಂಗಾಗಿ ಅವರು KDBಯಿಂದ ಸುಮ್ಮನೆ ನೋಟಿಸ್ ಕಳಿಸೋದು. ಆಮೇಲೆ ನಿನ್ನೆ ನಾವೇನು ಮಾಡಿದ್ದೀವಿ, ಅಲ್ಲಿ ಸೊಂಡೂರು ತಾಲೂಕು ಆಫೀಸಿಗೆ ನಾವು ಸೊಂಡೂರು MLAಗೂ ಕಂಡು ಬಂದೀವಿ.
ಸೊ ಅವ್ರೇನಂತಾರೆ ಇಲ್ಲ ಎಲ್ಲ ರೈತರ ಭೂಮಿ ಅವ್ರಿಗೆ ಕೊಡ್ತೀವಿ ಅಂತ ಅಂದ್ಕೊಂಡು ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಇದೇ ರೀತಿ ನಮಗೆ ನೋಟಿಸ್ ಬಂದಾಗ ನಾವು ಮತ್ತೆ ಎಲ್ಲ ಅಧಿಕಾರಿಗಳ ಹತ್ರ ಅಡ್ಡಾಡಿ ನಾವು ಕೊಡೋದು ಬೇರೆ ಎಲ್ಲ ನಮ್ಮ ಜೀವನ ಬಿಟ್ಟು ಬರೀ ಇದೇ ಕೆಲಸ ಮಾಡಲಾಗಿದೆ. ಸೊ ಹಂಗಾಗಿ ದಯಮಾಡಿ ನಮ್ಮ ಭೂಮಿ ನಮಗೆ ಆಗಬೇಕು, ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು ಇರಬೇಕು. ಆಮೇಲೆ ಈ ವರ್ಷ ನಮಗೆ ಬೀಜ ಅಥವಾ ಗೊಬ್ಬರ ಕೊಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹಂಗಾಗಿ DC ಅವರಿಗೆ ಇವತ್ತಿನ ದಿನ ಎಲ್ಲ ಮನವಿ ಪತ್ರ ಸಲ್ಲಿಸಿ ನಮ್ಮ ಈ ಕೋರಿಕೆಯನ್ನು ಅವರು ಸ್ವೀಕರಿಸ್ಕೊಂಡು ನಮಗೆ ದಯಮಾಡಿ ನಮಗೆ ಸಹಾಯ ಮಾಡ್ಬೇಕಂತೇಳಿ ಇವತ್ತಿನ ದಿನ ಎಲ್ಲ ರೈತರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.